ಹಾಯ್ ಫ್ರೆಂಡ್ಸ್, ನಾನಿವತ್ತು ನಿಮಗೆ ಸಣ್ಣದಾಗಿ ಒಂದೇ ಒಂದು ಮೆಸೇಜ್ ಕೊಡೋಣ ಅಂತ ಬಂದಿದ್ದೀನಿ. ಅದೇನಪ್ಪ ಅಂತ ಹೇಳಿದ್ರೆ, ಎಲ್ಲರೂ 14ನೇ ತಾರೀಕು ಮಧ್ಯಾಹ್ನದಿಂದನೇ ಹಬ್ಬ ಸ್ಟಾರ್ಟ್ ಆಗುತ್ತೆ ಅಂತ ಅಂದ್ಕೊಂಡು ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ತುಂಬ ಜನ. ಬಟ್ 14ನೇ ತಾರೀಕಿಂದ ಹಬ್ಬ ಸ್ಟಾರ್ಟ್ ಆಗೋದಿಲ್ಲ. ಮೇಯ್ನಾಗಿ ನಮಗೆ 15ನೇ ತಾರೀಕಿಗೆ ಹಬ್ಬ. ಒಬ್ಬರು ಹೇಳ್ತಾರೆ 3 ಡೇಸ್ ಅನ್ನಂಗೆ ಸ್ಟಾರ್ಟ್ ಮಾಡ್ತಾರೆ ಈ ಹಬ್ಬನ ಅಂತ ಹೇಳ್ತಾರೆ. ಆ ಥರ ಅವ್ರು ಹೇಳೋ ಥರ ಬಂತು ಅಂತಂದರೆ 14ನೇ ತಾರೀಕು ಬುಧವಾರ ಬಂದು ಮನೇನ ನಾವು ಸ್ವಚ್ಛ ಮಾಡ್ಕೋತೀವಿ, ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೋತೀವಿ, ನೆಕ್ಸ್ಟ್ ಡೇಗೆ ಪೂಜೆಗೆ ರೆಡಿ ಮಾಡ್ಕೋತೀವಿ 14ನೇ ತಾರೀಕು. ಅದಾದಮೇಲೆ 15ನೇ ತಾರೀಕು ಗುರುವಾರ ಬಂದು ಅವತ್ತು ನಾವು ಮಕರ ಸಂಕ್ರಾಂತಿ ಹಬ್ಬನ ತುಂಬ ಪ್ರಾಮುಖ್ಯತೆಯಿಂದ ನಾವು ಆಚರಣೆ ಮಾಡ್ತೀವಿ. ಅವತ್ತೊಂದು ದಿನ ಎಳ್ಳೆಣ್ಣೆ ಸ್ನಾನ ಮಾಡಿದ್ರೆ ತುಂಬ ಒಳ್ಳೆಯದು. ಸೊ ಎಳ್ಳೆಣ್ಣೆ ಸ್ನಾನ ಮಾಡಿ ಮನೆ ದೇವರಿಗೆ ಪೂಜೆನ ಮಾಡಿ, ಮತ್ತು ಪೂಜೆ ಮಾಡಬೇಕಾದ್ರೆ ನಾವು ಮನೇಲಿ ಮಾಡಿರ್ತೀವಲ್ವ, ಎಳ್ಳು ಬೆಲ್ಲ ಅಂತ ಕಬ್ಬು ಅಂತ ಏನು ಮಾಡಿರ್ತೀವಿ ಅದನ್ನ ದೇವರಿಗೆ ಅರ್ಪಣೆ ಮಾಡಿ ಪೂಜೆ ಮಾಡಿ, ಇದಾದಮೇಲೆ ಸೂರ್ಯದೇವನಿಗೂ ಕೂಡ ನಾವು ಪೂಜೆ ಮಾಡಬೇಕು. ಇವತ್ತೊಂದು ದಿನ ಸಂಜೆ ಆದಮೇಲೆ ಎಳ್ಳು ಬೆಲ್ಲ ಕಬ್ಬು ಇದನ್ನೆಲ್ಲ ನಾವು ಬೀರ್ತೀವಿ ಅಂತ ಹೇಳ್ತೀರಿ. ಬಟ್ ಇದು ದಾನ ಥರನೂ ಆಗುತ್ತೆ, ತುಂಬ ಶ್ರೇಷ್ಠ ಕೂಡ ಅಂತ ಅನಿಸುತ್ತೆ ನಾವು ಈ ಕೆಲಸನ ಮಾಡೋದ್ರಿಂದ. ಇದಾದಮೇಲೆ ನೆಕ್ಸ್ಟು ಶುಕ್ರವಾರ 16ನೇ ತಾರೀಕು ಅಚ್ಯುತ ಮಟ್ಟ ಅಂತ ಹೇಳಿ, ಹಂಗಂತ ಹೇಳಿದ್ರೆ ಸಂಕ್ರಾಂತಿ ಹಬ್ಬದ 16ನೇ ದಿನ ಅವತ್ತೊಂದು ದಿನ ಮಟ್ಟ ಸಂಕ್ರಾಂತಿ ಅಂತೇಳಿ, ಅವತ್ತೊಂದು ದಿನ ವಿಶೇಷವಾಗಿ ಎತ್ತುಗಳಿಗೆ ಪೂಜೆನ ಮಾಡುವಂಥ ದಿನ. ಅದಕ್ಕೋಸ್ಕರ ಇದನ್ನು 3 ದಿನ ಹಬ್ಬ ಅಂತ ಸೆಲೆಬ್ರೇಷನ್ ಮಾಡ್ತಾರೆ. ಯಾವುದೇ ರೀತಿ ಕನ್ಫ್ಯೂಷನ್ಸ್ ಬೇಡ. ನಮಗೆ ಗುರುವಾರ ಮಾರ್ನಿಂಗು 7:30 ನಮಗೆ ಹಬ್ಬ ಸ್ಟಾರ್ಟ್ ಆಗುತ್ತೆ.